ನಮಸ್ಕಾರ ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಮುರುಘಾ ಶಾಖಾ ಮಠ ಕಬ್ಜಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ವರದಿಯ ಬೆನ್ನಲ್ಲೇ ಮಠವನ್ನ ಖಾಲಿ ಮಾಡಿದೆ ಕುಟುಂಬ. ತುಮಕೂರಿನ ಗುಬ್ಬಿ ಬಳಿ ಇರುವ ಶಾಖಾ ಮಠದಲ್ಲಿ ಅನೇಕ ವರ್ಷಗಳಿಂದ ಈ ಕುಟುಂಬ ಇತ್ತು. ಆಲ್ಮೋಸ್ಟ್ 12 ವರ್ಷಗಳಿಂದ ಒಂದು ಕುಟುಂಬ ಅಲ್ಲೇ ನೆಲೆಸಿತ್ತು. ಮಠದಲ್ಲಿ ಅಕ್ರಮವಾಗಿ ರೇವತಿ ಅನ್ನೋರ ಕುಟುಂಬ ನೆಲೆಸಿತ್ತು. ಜಿ ಹೊಸಳ್ಳಿಯಲ್ಲಿರುವ ಮುರುಘಾ ಮಠದ ಶಾಖಾ ಮಠ. ಈ ಒಂದು ಶಾಖಾ ಮಠದ ಹೆಸರಿನಲ್ಲಿ 17 ಎಕರೆ ಜಮೀನು, 90ಕ್ಕೂ ಹೆಚ್ಚು ಜಾನುವಾರುಗಳು ಇವೆ. ಕಳೆದ 12 ವರ್ಷಗಳಿಂದ ಮಠದಲ್ಲೇ ಈ ಕುಟುಂಬ ಇತ್ತು. ನ್ಯೂಸ್ 18 ವರದಿ ಬಳಿಕ ಮಠವನ್ನ ಖಾಲಿ ಮಾಡಿದೆ ಕುಟುಂಬ. ಮಠದ ಸುತ್ತಮುತ್ತ ಯಾರನ್ನು ಸುಳಿಯೋದಿಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಇಲ್ಲಿರುವ ಹಿರಿಯ ಸ್ವಾಮೀಜಿಗಳ ಗದ್ದುಗೆಯನ್ನ ನಿತ್ಯ ಪೂಜಿಸೋಕೆ ಒಂದು ಕುಟುಂಬವನ್ನ ನೇಮಕ ಮಾಡಿ ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಠದಲ್ಲಿ ಅಕ್ರಮವಾಗಿ ರೇವತಿ ಅನ್ನೋರ ಕುಟುಂಬ ಕಳೆದ 12 ವರ್ಷಗಳಿಂದ ಅಲ್ಲೇ ನೆಲೆಸಿತ್ತು. ಮಠದ ಹೆಸರಿನಲ್ಲಿ 17 ಎಕರೆ ಜಮೀನಿತ್ತು, 90ಕ್ಕೂ ಹೆಚ್ಚು ಜಾನುವಾರುಗಳು ಇವೆ. ಈ ಒಂದು ಮಠದ ಶಾಖಾ ಮಠದಲ್ಲಿ ಈ ಕುಟುಂಬ ಇತ್ತಲ್ಲ, ಮಠದ ಆಸ್ತಿಯನ್ನ ಕಬ್ಜಾ ಮಾಡಿಕೊಂಡಿದೆ. ಅಲ್ಲಿ ಆ ಒಂದು ಜಾಗದಲ್ಲಿ 12 ವರ್ಷಗಳಿಂದ ಇದ್ದುಕೊಂಡು ಯಾರಿಗೂ ಅಲ್ಲಿ ಹೋಗೋದಿಕ್ಕೆ ಸುಳಿಯೋದಿಕ್ಕೂ ಕೂಡ ಈ ಕುಟುಂಬ ಬಿಡ್ತಾ ಇರಲಿಲ್ಲ ಅನ್ನುವಂತಹ ಆರೋಪ ಇದೆ. ಇಲ್ಲಿರುವ ಹಿರಿಯ ಸ್ವಾಮೀಜಿಗಳ ಗದ್ದುಗೆಯನ್ನ ನಿತ್ಯ ಪೂಜೆ ಮಾಡೋಕೆ ಒಂದು ಕುಟುಂಬವನ್ನ ನೇಮಕ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಗ್ರಾಮಸ್ಥರು. 90ಕ್ಕೂ ಹೆಚ್ಚು ಜಾನುವಾರುಗಳು, 17 ಎಕರೆ ಜಮೀನು ಈ ಮಠದ ಹೆಸರಿನಲ್ಲಿದೆ. ರೇವತಿ ಹಾಗೂ ಅವರ ಕುಟುಂಬದವರು ಇದನ್ನ ಕಬ್ಜಾ ಮಾಡಿಕೊಂಡಿದ್ದಾರೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಈಗ ಈ ಕುಟುಂಬ ಮಠವನ್ನ ಬಿಟ್ಟು ಹೋಗಿದೆ. ಶೀಘ್ರವೇ ಮಠಕ್ಕೆ ಬೇರೆ ಕುಟುಂಬ ಆಗಮಿಸುವ ಸಾಧ್ಯತೆ ಇದೆ, ಯಾಕಂದ್ರೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ನಮ್ಮೂರಿನಲ್ಲಿ ಪಡುವಲ ಮಠ ಅಂತ ಒಂದು ಮಠ ಇದೆ. ಮುರುಘಾ ಮಠಕ್ಕೆ ಸಂಬಂಧಪಟ್ಟ ಚಿತ್ರದುರ್ಗ ಮುರುಘಾ ಮಠ ಶಾಖೆಗೆ ಸಂಬಂಧಪಡುತ್ತದೆ. ರೇವತಿ ಎಂಬ ಹೆಣ್ಣು ಮಗಳನ್ನ ಕಳಿಸ್ಕೊಟ್ಟಿರ್ತಾರೆ ಇಲ್ಲಿ. ಅಲ್ಲಿ ಅವರ ತಾಯಿ, ಅವರ ಅಕ್ಕ ಅವರೆಲ್ಲ ವಾಸವಾಗಿರ್ತಾರೆ. ಇವನು ಯಾರನ್ನೂ ಕೂಡ ಅಲ್ಲಿಗೆ ಅದರೊಳಗೆ ಮಠಕ್ಕೆ ಎಂಟ್ರೆನ್ಸ್ ಕೊಡ್ತಿರ್ಲಿಲ್ಲ. ಅಲ್ಲಿ ಹೋಗಿ ಒಂದು ಗದ್ಗೆಗಳು, ಸ್ವಾಮೀಜಿಗಳ ಹಿಂದೆ ಗದ್ಗೆಗಳು ಇರ್ತದೆ. ಆ ಗದ್ಗೆಯನ್ನು ಯಾರು ಕೂಡ ಹೋಗಿ ಒಂದು ಸಂದರ್ಶನ ಮಾಡೋಕ್ಕಾಗಲಿ, ಒಂದು ಕೈ ಮುಗ್ಗಲ್ಲಿ ಹೋಗ್ಲಿಕ್ಕೆ ಯಾರನ್ನ ಅವ್ರನ್ನ ಗೇಟಿನಿಂದ ಒಳಗಡೆ ಕೂಡ ಬಿಡ್ಕೊಂತಿರಲಿಲ್ಲ. ಹಾಗೆ ನಂತರ ಈಗ ಒಂದು ಕೆಲವೊಂದು ತಿಂಗಳಲ್ಲಿ ಚಿತ್ರದುರ್ಗ ಮಠಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿನ ಒಂದು ವ್ಯವಸ್ಥಾಪಕರನ್ನು, ಆ ಕಾರ್ಯದರ್ಶಿಯವರನ್ನು ಭೇಟಿ ಮಾಡಿ ಮಠದ ಬಗ್ಗೆ ವಿಚಾರಣೆ ಮಾಡಿ 17 ಎಕರೆ ಭೂಮಿಯನ್ನ ಕಬಳಿಸಿದಂತಹ ಮಹಿಳೆಯರ ಗ್ಯಾಂಗ್ ಬಗ್ಗೆ ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಮಾಡಿತ್ತು. ವರದಿ ಪ್ರಸಾರದ ಬೆನ್ನಲ್ಲೇ ಈಗ ಈ ಕುಟುಂಬ ಮನೆಯನ್ನ ಖಾಲಿ ಮಾಡಿದೆ. ಜಿ ಹೊಸೂರಿನ ಶಾಖಾ ಮಠದಿಂದ ನಮ್ಮ ರಿಪೋರ್ಟರ್ ವಿಠಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸ್ಪಾಟಲ್ಲಿದ್ದೀವಿ ನಾವೀಗ. ಸುದ್ದಿಗೆ ಕಾರಣ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಗ್ರಾಮಸ್ಥರು ಇಲ್ಲಿ ಈ ಒಂದು ಜಾಗಕ್ಕೆ ಬರೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಒಂದು ಭಯ ಪಡ್ತಕ್ಕಂಥ ವಾತಾವರಣ ಆಯಿತು. ಯಾಕಂದರೆ ಇಲ್ಲಿ ನೆಲೆಸಿದ್ದಂಥ ಒಂದು ಏನು ಆ ರೇವತಿ ಮತ್ತು ಇಬ್ಬರು ಅಕ್ಕ ತಂಗಿಯರೇನಿದ್ದಾರೆ ಅವರು ಸಾಕಷ್ಟು ಒಂದು ರೀತಿಯಲ್ಲಿ ಇಲ್ಲಿ ಗ್ರಾಮಸ್ಥರಿಗೆ ಏನು ಒಂದು ರೀತಿಯ ಟಮೆಂಡರ್ಸ್ ಆಗಿ ಒಂದು ಬಿಹೇವಿಯರನ್ನು ಮಾಡ್ತಿರ್ತಕ್ಕಂಥದ್ದು. ಇದೇ ಮನೆಯಲ್ಲಿ ಆಕೆ ನೆಲೆಸಿರ್ತಕ್ಕಂಥದ್ದು. ಈ ಒಂದು ಏನಿದೆ ಪುಟ್ಟ ಗೂಡಂತ ಒಂದು ಮನೆ ಏನಿದೆ, ಈ ಒಂದು ಯಾವುದನ್ನು ಕೂಡ ಆಕೆ ಗ್ರಾಮಸ್ಥರಿಗಾಗಲಿ ಮತ್ತು ಈ ಜಾಗವನ್ನು ದಾನ ಕೊಟ್ಟಂಥ ಇದೇ ಊರಿನ ಹುಚ್ಚಿರಪ್ಪ ಎಂಬ ಮುಖಂಡನಿಗಾಗಲಿ ಯಾವುದೇ ರೀತಿಯಾದಂಥ ಗಮನಕ್ಕೆ ತರ್ತಾ ಇರಲಿಲ್ಲ. ಆದರೆ ಯಾವಾಗ ಚಿತ್ರದುರ್ಗದಲ್ಲಿ ಮುರುಘಾ ರಾಜೇಂದ್ರ ಶ್ರೀ ಒಂದು ಈ ಒಂದು ಪೋಕ್ಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗ್ತದೆ, ಅಲ್ಲಿಂದ ಕೂಡ ಈ ಒಂದು ಜಾಗದ ಒಂದು ವಿವಾದ ಮೇನ್ ಸ್ಟ್ರೀಮ್ಗೆ ಬರುತ್ತೆ. ಸೊ ಆಗ ನ್ಯೂಸ್ 18 ಬಂದು ಇಲ್ಲಿಗೆ ಆ ಸ್ಥಳಕ್ಕೆ ಬಂದು ಒಂದು ಕುಟುಕುಚಾರ್ಯ ಕಾರ್ಯಾಚರಣೆಯನ್ನು ಮಾಡಿ ಈ ಒಂದು ಸ್ಥಳದಲ್ಲಿ ಏನಿದೆ ಏನಿಲ್ಲ ಎಂಬ ಎಲ್ಲ ರೀತಿಯಾದಂಥ ಒಂದು ಸತ್ಯಾಂಶವನ್ನು ಬಯಲ್ಗಿಡುವಂಥ ಪ್ರಯತ್ನ ಮಾಡುತ್ತೆ. ಸೊ ಅದು ವರದಿಯಾದ ಬೆನ್ನಲ್ಲೇ ಕೂಡ ಸಾಕಷ್ಟು ಬೆಳವಣಿಗೆಗಳು ಈ ಒಂದು ಜಾಗದಲ್ಲಿ ನಡೆಯುತ್ತವೆ. ಅಂದರೆ ಏನು ಆಕೆ ಮೇಲೆ ಸಾಕಷ್ಟು ಒತ್ತಡ ಬರುತ್ತೆ. ನೀವು ಈಗಿಂದಾಗಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒತ್ತಡ ಬರುತ್ತೆ. ಸೊ ಆಕೆ ಅಂದರೆ ಈ ಜಾಗಕ್ಕೆ ಆಕೆಗೂ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದಾಖಲೆಗಳು ಆಕೆ ಹತ್ರ ಇರೋದಿಲ್ಲ. ಇನ್ನೊಂದು ಪ್ರಮುಖವಾಗಿ ಇದು ಮುರುಘಾ ಮಠದ ಹೆಸರಲ್ಲಿ ಇರೋದ್ರಿಂದ ಮುರುಘಾ ಮಠಕ್ಕೂ ಆಕೆಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಅಂತೇಳಿ ಖಾತ್ರಿ ಆಗಿದ್ದರಿಂದ ಈ ಒಂದು 17.5 ಎಕರೆ ಜಮೀನು ಏನಿದೆ, ಸಮೃದ್ಧವಾಗಿ ತೆಂಗಿನ ತೋಟ ಏನು ಕಾಣ್ತಾ ಇದೆ, ಈ ಒಂದು ತೆಂಗಿನ ತೋಟದಲ್ಲಿ ಸಾಕಷ್ಟು ಆದಾಯ ಬರ್ತಾ ಇತ್ತು. ಆದಾಯವನ್ನು ಶ್ರೀಮಠಕ್ಕೆ ಆಗಲಿ ಅಥವಾ ಬೇರೆಯವರಿಗೆ ಆಗಲಿ ಮಠದ ಆಡಳಿತ ಮಂಡಳಿಗೆ ಆಗಲಿ ಯಾರಿಗೂ ಕೂಡ ಒಂದು ಆದಾಯ ಎಷ್ಟು ಬರ್ತಾ ಇದೆ ಮತ್ತು ಇದರ ಖರ್ಚು ವೆಚ್ಚ ಏನು ಅಂತ ಹೇಳಿ ರೇವತಿ ಎಂಬ ಮಹಿಳೆ ತೋರಿಸ್ತಾ ಇರಲಿಲ್ಲ. ಇಲ್ಲಿ ರೇವತಿ ಮತ್ತು ಆಕೆ ಅಕ್ಕ ತಂಗಿ ಮತ್ತು ಅಮ್ಮ ಏನಿದ್ರು
ಇವತ್ತು ಇಲ್ಲಿ ಜಾಗ ಖಾಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಗ್ರಾಮಸ್ಥರು ನ್ಯೂಸ್ 18ಗೆ ಸಾಕಷ್ಟು ಅಭಿನಂದನೆ ಅಂತ ಹೇಳಿರ್ತಕ್ಕಂಥದ್ದು. ವಿಠಲ್, ನ್ಯೂಸ್ 18 ತುಮಕೂರು. ಸಹೋದರ ತಾರಕ ರತ್ನರನ್ನ ನೋಡೋದಿಕ್ಕೆ ಆಗಮಿಸಿದ್ದಾರೆ ಜೂನಿಯರ್ ಎನ್ಟಿಆರ್. ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾರಕ ರತ್ನ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆಸ್ಪತ್ರೆಗೆ ಜೂನಿಯರ್ ಎನ್ಟಿಆರ್ ಸಹೋದರ ಬಂದಿದ್ದು ಕಲ್ಯಾಣ್ ರಾಮ್ ಆಗಮಿಸಿದ್ದಾರೆ. ಸಚಿವ ಸುಧಾಕರ್ ಜೊತೆ ಆಗಮಿಸಿದ್ದಾರೆ ಜೂನಿಯರ್ ಎನ್ಟಿಆರ್. ನಟ ಶಿವರಾಜ್ ಕುಮಾರ್ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದು ಹೃದಯ ಸ್ತಂಭನದಿಂದ ಅಸ್ವಸ್ಥರಾಗಿದ್ದು ತಾರಕ ರತ್ನ ಮೊನ್ನೆ ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ರು. ಈಗಾಗಲೇ ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಆ ನಂತರ ಅವರನ್ನು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಈಗ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 27ರಂದು ನಡೆದ ಯುವಗಲ್ಲಂ ಪಾದಯಾತ್ರೆಯಲ್ಲಿ ತಾರಕ ರತ್ನ ಭಾಗವಹಿಸಿದ್ರು. ಆಗ ದಿಢೀರ್ ಅಂತ ಕುಸಿದು ಬೀಳ್ತಾರೆ. ಅವರನ್ನ ಇಮಿಡಿಯೇಟ್ ಆಗಿ ತಕ್ಷಣವೇ ಆಗ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಬಟ್ ಆ ನಂತರ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಸ್ಥಳಾಂತರಿಸಲಾಗಿ ಈಗ ಅಲ್ಲಿ ಅವರಿಗೆ ವಿಶೇಷ ತಜ್ಞರ ತಂಡ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಈಗ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ. ನಟ ಶಿವರಾಜ್ ಕುಮಾರ್ ಅಲ್ಲಿಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಕೃತಕ ಉಸಿರಾಟವನ್ನ ಕೊಟ್ಟು ತಾರಕ ರತ್ನ ಅವರನ್ನ ಉಳಿಸೋದಿಕ್ಕೂ ಕೂಡ ವೈದ್ಯರು ಹಲವು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಪ್ಪ, ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ಎಲ್ರಿಗೂ ಆತಂಕ ಇದೆ. ಈಗ ಏನಾಗುತ್ತೋ ಏನೋ, ಸೋಮವಾರ ಹೆಲ್ತ್ ಬುಲೆಟಿನ್ ಅನ್ನ ಡಾಕ್ಟರ್ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯಾರ್ಯಾರು ಆಗಮಿಸಿದ್ದಾರೆ, ಅವರ ಕುಟುಂಬಸ್ಥರು ಏನ್ ಹೇಳ್ತಾರೆ ಅವರ ಆರೋಗ್ಯ ಸ್ಥಿತಿಗತಿ ಬಗ್ಗೆ? ನವಿತಾ, ಏನು ತೆಲುಗಿನ ಖ್ಯಾತ ನಟ ನಂದಮುರಿ ತಾರಕ ರತ್ನ ರಾಮರಾಮ್ ಅವರ ಮೊಮ್ಮಗ ನಂದಮುರಿ ತಾರಕ ರತ್ನ ಅವರು ಏನು ಹೃದಯಾಘಾತದಿಂದ ಬೆಂಗಳೂರು ಹೊರವಲಯದ ಏನು ನಾರಾಯಣ ಹೃದಯಾಲಯದಲ್ಲಿ ನಿನ್ನೆ ಅಡ್ಮಿಟ್ ಆಗಿರುವಂತದ್ದು. ಸೊ ಅವರ ಸದ್ಯದ ಪರಿಸ್ಥಿತಿ ಚಿಂತಾಜನಕ ಸ್ಥಿತಿಯಲ್ಲಿ ಇದೆ, ಡೇಂಜರ್, ಅವರೊಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ನಿನ್ನೆ ಕೂಡ ವೈದ್ಯರು ಒಂದು ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಿದ್ರು. ಸದ್ಯ ಅವರನ್ನ ನೋಡ್ಲಿಕ್ಕೆ, ಏನು ತಾರಕ ರತ್ನ ನೋಡ್ಲಿಕ್ಕೆ ಅವರ ಸಹೋದರರಾದ ಜೂನಿಯರ್ ಎನ್ಟಿಆರ್ ಮತ್ತು ಕಲ್ಯಾಣ್ ರಾಮ್ ಜೊತೆಗೆ ಕರ್ನಾಟಕ ರಾಜ್ಯದ ಏನು ಹೆಲ್ತ್ ಮಿನಿಸ್ಟರ್ ಅಂತ ಸುಧಾಕರ್ ಅವರು ಕೂಡ ಭೇಟಿ ನೀಡಿ, ಜೊತೆಗೆ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಕೂಡ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಚಂದ್ರಬಾಬು ನಾಯ್ಡು ಕೂಡ, ಏನು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವರು ಕೂಡ ಭೇಟಿ ನೀಡಿದ್ರು. ಸದ್ಯ ಇಲ್ಲಿನ ವೈದ್ಯರು ಹೇಳುವಂತದ್ದು ಅವರ ಏನು ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ ಸುಧಾರಿಸುವ ರೀತಿಯಲ್ಲಿದೆ. ಆದ್ರೆ ಅವರ ದೇಹ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಅವರ ಒಂದು ಪರಿಸ್ಥಿತಿ, ಹೃದಯ ಕೂಡ ಸರಿಯಾಗಿ ಕಂಪಿಸ್ತಾ ಇಲ್ಲ. ಸೊ ಅವರಿಗೆ ಎಕ್ಮೋ ಅನ್ನುವಂತ ಒಂದು ಮೆಷಿನ್ ಮೂಲಕ ಅವರ ಹೃದಯ ಚಲನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯ ಏನು ಜೂನಿಯರ್ ಎನ್ಟಿಆರ್ ಮತ್ತು ಅವರ ಸಹೋದರ ಕಲ್ಯಾಣ್ ರಾಮ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಜೊತೆಯಲ್ಲಿ ಸಚಿವ ಸುಧಾಕರ್ ಕೂಡ ಸಾಥನ್ನ ನೀಡಿದ್ದಾರೆ. ಸೊ ಅವರು ಈಗ ವೈದ್ಯರ ಜೊತೆ ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಏನು ತಾರಕ ರತ್ನ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕ ಸ್ಥಿತಿಯಲ್ಲಿದೆ, ಸೀರಿಯಸ್ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೇ ಇದೆ. ಸೊ ವೈದ್ಯರು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ನಡೆಸ್ತದೆ ಅಂತ ನಿನ್ನೆ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಹೇಳಿದ್ರು. ಅವರು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇವೆ ಆದಷ್ಟು ಬೇಗ ತಾರಕ ರತ್ನ ಗುಣಮುಖರಾಗಿ ಬರ್ಲಿ ಅಂತ ಹೇಳಿ. ಸದ್ಯ ಎಲ್ಲಾ ರೀತಿಯ ಒಂದು ಪ್ರಯತ್ನವನ್ನ ನಾರಾಯಣ ಹೃದಯಾಲಯದ ವೈದ್ಯರು ನಡೆಸ್ತಾ ಇದ್ದಾರೆ. ಏನು ಜೂನಿಯರ್ ಎನ್ಟಿಆರ್ ಕೂಡ ಈಗ ಸತ್ಯ ಬಂದ ಮಾಹಿತಿ ಪ್ರಕಾರ ಏನು ಖ್ಯಾತ ಹೃದಯ ತಜ್ಞ ದೇವಿಶ್ರೀ ಪ್ರಸಾದ್ ಶೆಟ್ಟಿ ಅವರ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ತಾರಕ ರತ್ನ ಅವರಿಗೆ, ಮತ್ತೆ ಅವರ ಪರಿಸ್ಥಿತಿ ಹೇಗಿದೆ, ಅವ್ರೇನ್ ಸ್ಪಂದಿಸ್ತಾ ಇದ್ದಾರಾ, ಸೊ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹೊರಗಡೆ ಸಾಕಷ್ಟು ಜನ ಅವರ ಅಭಿಮಾನಿಗಳು, ಜೂನಿಯರ್ ಎನ್ಟಿಆರ್ ಬರ್ತಾರೆ, ಕಲ್ಯಾಣ್ ರಾಮ್ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಹೊರಗಡೆ ಸೇರಿದ್ದಾರೆ. ಮತ್ತೆ ಅವರೊಂದು ಒಂದ್ ರೀತಿಯಲ್ಲಿ ಆತಂಕ ಇದೆ, ತಾರಕ ರತ್ನಗೆ ಏನಾಗ್ತಾ ಇದೆ, ಸೊ ಅವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ಅವ್ರಿಗೂ ಕೂಡ ಒಂದು ಆತಂಕ ಇದೆ. ಸದ್ಯ ಈ ಒಂದು 1 ಅಥವಾ 1.5 ಗಂಟೆಯಲ್ಲಿ ನಾರಾಯಣ ಹೃದಯಾಲಯ ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ತಾರಕ ರತ್ನ ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಯಾವ್ಯಾವ ಚಿಕಿತ್ಸೆ ನೀಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಹೇಗೆ ಇದೆ ಅನ್ನೋದನ್ನ ತಿಳಿಸೋ ಸಾಧ್ಯತೆ ಇದೆ. ನವಿತಾ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಕಲಿ ಓಸಿ ದಂಧೆ ನಡೀತಾ ಇದ್ದು ನಗರ ಯೋಜನೆಯ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿ ಮೋಸ ಮಾಡಲಾಗಿದೆ. ನಕಲಿ ಓಸಿ ದಂಧೆ ಅಂತ ಹೇಳಿದ್ರೆ ನಕಲಿ ಆಕ್ಯುಪೇಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಅವರೇ ರೆಡಿ ಮಾಡಿಟ್ಟುಕೊಂಡು ಅಧಿಕಾರಿಗಳಿಗೆ ಇಲ್ಲಿ ಮೋಸವನ್ನ ಮಾಡಿರೋದು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಾರದೆ ಓಸಿಯನ್ನ ನೀಡಿದ್ದಾರೆ. ಪಾಲಿಕೆಯ ಹೆಸರಲ್ಲಿ ಆಕ್ಯುಪೇಷನಲ್ ಸರ್ಟಿಫಿಕೇಟ್ ಅನ್ನ ಸೃಷ್ಟಿಸಿಕೊಂಡಿದ್ದಾರೆ ಹಲವು ಬಿಲ್ಡರ್ಸ್. ಖಾಸಗಿ ವ್ಯಕ್ತಿಗಳಿಂದ ಓಸಿಯನ್ನ ಸೃಷ್ಟಿಸಿಕೊಂಡಿದ್ದಾರೆ ಬಿಲ್ಡರ್ಸ್.
ಅಗ್ನಿಶಾಮಕ ದಳ, ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮೋಸವನ್ನ ಮಾಡಿದ್ದಾರೆ ಅನೇಕ ಬಿಲ್ಡರ್ಸ್. ನಕಲಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಸೃಷ್ಟಿಸಿಕೊಂಡಿದ್ದು ಬೋಗಸ್ ಸರ್ಟಿಫಿಕೇಟ್ ಬಗ್ಗೆ ಈಗ ಬಿಬಿಎಂಪಿ ದೂರು ಕೊಟ್ಟಿದೆ. ಸಾಮಾಜಿಕ ಕಾರ್ಯಕರ್ತ ಸಾಯಿ ದತ್ತ ಅವರು ದೂರನ್ನ ನೀಡಿದ್ದಾರೆ. ತಾವೇ ನಕಲಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಸೃಷ್ಟಿಸಿಕೊಂಡಿದ್ದಾರೆ. ಆಕ್ಯುಪೇಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಸೃಷ್ಟಿಸಿಕೊಂಡು ಅಧಿಕಾರಿಗಳಿಗೆ ಇಲ್ಲಿ ಮೋಸವನ್ನ ಅನೇಕ ಬಿಲ್ಡರ್ಸ್ ಮಾಡಿದ್ದಾರೆ. ಬಿಬಿಎಂಪಿ ಅಗ್ನಿಶಾಮಕ ದಳದ ಹೆಸರಿನಲ್ಲಿ ಓಸಿಯನ್ನ ಮಾಡಲಾಗಿದೆ. ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಹೆಸರಿನಲ್ಲಿ ಆಕ್ಯುಪೇಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈಗ ಬೈಯಪ್ಪನಹಳ್ಳಿ ಠಾಣೆಗೆ ದೂರನ್ನ ಕೊಟ್ಟಿದೆ. ಬಿಬಿಎಂಪಿ ವಾರ್ಡ್ ನಂಬರ್ ಅನೇಕ ಕಡೆ ಈ ರೀತಿಯಾದಂತಹ ನಕಲಿ ಓಸಿಯನ್ನ ಸೃಷ್ಟಿ ಮಾಡಲಾಗಿದ್ದು, ನಿಮಗೆ ನಾವು ಬಿಲ್ಡರ್ಸ್ಗಳಿಂದ ಪಾಲಿಕೆಗೆ ವಂಚನೆ ಆದಂತಹ ಒಂದು ಎಫ್ಐಆರ್ ಕಾಪಿಯನ್ನು ಕೂಡ ನೀಡ್ತಾ ಇದ್ವಿ. ನಕಲಿ ವಾಸ ದೃಢೀಕರಣ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೈಯಪ್ಪನಹಳ್ಳಿ ಠಾಣೆಗೆ ದೂರು ನೀಡಿದೆ ಬಿಬಿಎಂಪಿ. ಸುತ್ತಿನ ಸಂಖ್ಯೆ PID 84/97/132/9 ಮೂರನೇ ಕ್ರಾಸ್. ಇದು ಪಾಪಯ್ಯ ಗಾರ್ಡನ್, ಬೆಂಗಳೂರು ಪೆನ್ಗನಹಳ್ಳಿಯಲ್ಲಿ ಇರತಕ್ಕಂತಹ ಜಾಗ ಆಗಿರುವಂಥದ್ದು. ಇಲ್ಲಿ ಈ ಒಂದು ವಸತಿ ಸಮುಚ್ಚಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಕಲಿ ಓಸಿ ಅಕ್ಯುಪೆನ್ಸಿ ಸರ್ಟಿಫಿಕೇಟನ್ನು ನೀಡಿರತಕ್ಕಂಥದ್ದು. ಅಂದರೆ ಇದರದ್ದು ಏನಂತಂದರೆ ಪ್ರಮುಖವಾಗಿ ಈ ಒಂದು ಓಸಿಯನ್ನು ನೀಡಿದಂತಹ ಸಂದರ್ಭದಲ್ಲೇ ಮಾತ್ರ ಏಕಾತವನ್ನು BBMP ಅದನ್ನು ಇಶ್ಯೂ ಮಾಡಲಿಕ್ಕೆ ಆಗುವಂಥದ್ದು. ಆದರೆ ಎಲ್ಲೋ ಒಂದು ತಾಂತ್ರಿಕ ತೊಂದರೆ ಇರೋದರಿಂದ, ಆಮೇಲೆ ಸಮರ್ಪಕವಾದ ರೀತಿಯಲ್ಲಿ ನಿಯಮಾವಳಿಗಳು ಉಲ್ಲಂಘನೆ ಆಗಿರೋದ್ರಿಂದ ಇವರಿಗೆ ಯಾವುದೇ ಕಾರಣಕ್ಕೂ ಓಸಿ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ನಕಲಿ ಓಸಿಯನ್ನು ಸೃಷ್ಟಿ ಮಾಡುವಂತಹ ಕೆಲಸ ಈಗ ನಡೆದಿರತಕ್ಕಂಥದ್ದು. ಈ ಬಗ್ಗೆ ಈಗ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು, ಈಗ ಯಾರ್ಯಾರು ಬಿಲ್ಡರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ? ಕೇವಲ ಒಂದು ವಾರ್ಡ್ ಅಲ್ಲಿ ಮಾತ್ರ ಈ ರೀತಿಯಾಗಿ ಮಾಡಲಾಗಿದೆ ಅಥವಾ ಎಲ್ಲಾ ವಾರ್ಡ್ಗಳಲ್ಲಿ ಈ ತರದ ಕೆಲಸವನ್ನ ಮಾಡಲಾಗಿದೆಯಾ? ಬಿಬಿಎಂಪಿ ಅಂತಹ ಕೊಟ್ಟಂತಹ ದೂರಿನಲ್ಲಿ ಯಾರ ಹೆಸರು ಮೆನ್ಷನ್ ಆಗಿದೆ? ಏನಾದರೂ ಕ್ರಮ ಕೈಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಈಗ ಕ್ರಮಗಳು ಆಗಿದೆಯಾ? ಹೇಗೆ? ನವಿತಾ, ಬೆಂಗಳೂರು ಪೂರ್ವ ವಲಯದಲ್ಲಿ ದೂರನ್ನು ನೀಡಿರೋದು ಬೆಂಗಳೂರು ಭೂನಗರ ಯೋಜನಾ ವಿಭಾಗ ಏನಿದೆ, ಆ ಯೋಜನಾ ವಿಭಾಗದ ಅಧಿಕಾರಿಗಳು ದೂರನ್ನು ನೀಡಿರೋದು. ದೂರಿನ ಪ್ರಮುಖವಾದಂಥ ಅಂಶ ಅಂದರೆ ಈ ಹಿಂದೆ BMTCಯಲ್ಲಿ MDಗಳ ಸಹಿಯನ್ನೇ ನಕಲು ಮಾಡಿ ತಮಗೆ ಬೇಕಾದ ರೀತಿಯಾಗಿ ಕಡತಗಳನ್ನು ಮೂವ್ ಮಾಡಿಸಿರುವಂಥ ಪ್ರಕರಣ ಯಾವಾಗ ಹೊರಬಿತ್ತೋ ಅದಾದ ನಂತರ ಈಗ BBMPಯಲ್ಲೂ ಕೂಡ ನಕಲಿ OC ಕಾಪಿಗಳು ಸಿಗ್ತಾ ಇದೆ. ಅಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಮುನ್ನ ಏನು ಯೋಜನಾ ವಿಭಾಗದ ಪರವಾನಗಿಯನ್ನು ಪಡಿಬೇಕಾಗತ್ತೆ, ಅನುಮತಿಯನ್ನು ಪಡಿಬೇಕಾಗತ್ತೆ. ಆವಾಗ ಅನುಮತಿ ಪಡೆಯೋದೇ ಒಂದು ರೀತಿಯಾಗಿರುತ್ತೆ. ಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಲ್ಡರ್ಗಳು, ಡೆವಲಪರ್ಗಳು ತಮಗೆ ಬೇಕಾದ ರೀತಿಯಾಗಿ ಬಿಲ್ಡಿಂಗನ್ನು, ಕನ್ಸ್ಟ್ರಕ್ಷನನ್ನು ಬದಲಾವಣೆ ಮಾಡ್ಕೋತಾರೆ. ಇದಕ್ಕೆ ಪರ್ಮಿಷನನ್ನು ಅಗ್ನಿಶಾಮಕ ದಳದ ಇಲಾಖೆಯ ಪರ್ಮಿಷನ್ನು ಕೂಡ ಬೇಕಾಗತ್ತೆ ಮತ್ತು ವಾಯು ಮಾಲಿನ್ಯ ಅಂದರೆ ಪೊಲ್ಯೂಷನ್ ಬೋರ್ಡ್ನ ಪರ್ಮಿಷನ್ನು ಕೂಡ ಬೇಕಾಗತ್ತೆ. ಈ ಎಲ್ಲ ಪೊಲ್ಯೂಷನ್ ಇರುವಂಥ ಅನುಮತಿಯನ್ನು ಪಡಿಬೇಕಾದ್ರೂ ಕೂಡ, ಇಲಾಖೆ ಅನುಮತಿ ಪಡಿಬೇಕಾದ್ರೂ ಕೂಡ ನಕಲಿ ಸಹಿಯನ್ನು ಮಾಡಿ ಅಥವಾ ನಕಲಿ ದಾಖಲೆಗಳನ್ನೇ ಸೃಷ್ಟಿ ಮಾಡುವಂಥ ಒಂದು ವರ್ಗನೇ ಕ್ರಿಯೇಟ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಬೆಂಗಳೂರು ಪೂರ್ವ ವಲಯದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಯಾರ ವಿರುದ್ಧನೂ ಕೂಡ ದೂರು ನೀಡಿಲ್ಲ. ಇಲ್ಲಿ ಆಗಿರುವಂಥದ್ದು ನಕಲು OC ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ದೂರನ್ನು ನೀಡಿದರೆ. ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂತೇಳಿ ಆಂತರಿಕ ವರದಿಯನ್ನು ಕೂಡ BBMP ಈಗ ತರಿಸ್ಕೊಂಡು ಕೇವಲ ಬೆಂಗಳೂರು ಪೂರ್ವ ವಲಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲ ವಲಯದಲ್ಲೂ ಕೂಡ ಇದೇ ರೀತಿಯಾಗಿ ನಕಲಿ OCಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಅವುಗಳನ್ನು ರೆಡಿ ಮಾಡಿಕೊಂಡು ಎಲ್ಲ ಕಡೆಗೆ ಕೊಡ್ತಾ ಇದ್ದಾರೆ. ಈ ಮೂಲಕ BBMPಯ ಪರ್ಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ಏಕಾತೆ ಬೇಕಾದರೆ ಇವುಗಳನ್ನೆಲ್ಲವೂ ಕೂಡ ನಕಲು ಮಾಡ್ತಿರುವಂಥ ಪ್ರಕರಣ ಹೊರಬೀಳ್ತಾ ಇದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾದಂಥ ಪ್ರತಿಷ್ಠಿತ ಡೆವಲಪರ್ಸ್ಗಳು, ಬಿಲ್ಡರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಕಳೆದ ವಾರ ಒಂದು ಪ್ರತಿಷ್ಠಿತವಾದಂಥ ಡೆವಲಪರ್ ಏನಿದ್ರು, ಆ ಡೆವಲಪರ್ ವಿರುದ್ಧ ಕೊಟ್ಟಂಥ OC ಏನಿದೆ, ಆ OC ಕಾಪಿಯನ್ನು ಕೂಡ ಈಗ ರದ್ದು ಮಾಡಿದೆ BBMP. ಈ ರೀತಿಯಾಗಿ ಇನ್ನೆಷ್ಟು ನಕಲು OC ಕಾಪಿಗಳಾಗಿದ್ದಾವೆ ಅವುಗಳ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗ ಆಂತರಿಕವಾಗಿ BBMPಯ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಚಾರ ಅಂದರೆ ಇದೆಲ್ಲ ನಕಲು ಮಾಡಲಿಕ್ಕೆ ಸಹಕಾರನೂ ಕೂಡ ಬಹಳ ಪ್ರಮುಖ ಆಗುತ್ತೆ. BBMPಯ ಕೆಳವರ್ಗದ ಅಧಿಕಾರಿಗಳೆಂದರೆ ಇವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಈ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಆದರೆ ಬೆಂಗಳೂರಿನಲ್ಲಿ ನಿಮಗೆ ಈಸಿಯಾಗಿ BBMPಯ OC ಕಾಪಿ ಸಿಗಬೇಕಾದ್ರೆ ನಕಲಿ OC ಕಾಪಿಯನ್ನೇ ರೆಡಿ ಮಾಡಿಕೊಡುವಂಥ ವರ್ಗ ಏನಿದೆ ಅದನ್ನು
ಕಡಿವಾಣ ಹಾಕುವಂತ ಕೆಲಸ ಪೊಲೀಸರು ಈಗ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶರಣು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿತಾ ಇದ್ದಾರೆ ಅವರ ಬೆಂಬಲಿಗರು. ಭವಾನಿ ಪರ ಈಗ ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ ಭವಾನಿ ರೇವಣ್ಣ ಅವರ ಬೆಂಬಲಿಗರು. ತಮಿಳುನಾಡಿನಲ್ಲಿ ಜಯಲಲಿತಾ ತರ ಕರ್ನಾಟಕಕ್ಕೆ ಭವಾನಿ ರೇವಣ್ಣ ಅನ್ನುವ ಟ್ರೆಂಡ್ ಸೆಟ್ ಅನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ. ಕರ್ನಾಟಕದ ಅಮ್ಮ ಭವಾನಿ ರೇವಣ್ಣ ಅಂತ ಹೇಳಿ ವೈರಲ್ ಮಾಡ್ತಿದ್ದಾರೆ. ಜಯಲಲಿತಾ ಅವರ ಫೋಟೋ ಜೊತೆಗೇನೆ ಭವಾನಿ ರೇವಣ್ಣ ಅವರ ಫೋಟೋವನ್ನ ಸೇರಿಸಿ ವೈರಲ್ ಮಾಡಲಾಗ್ತಾ ಇದ್ದು, ಮಹಿಳಾ ಶಕ್ತಿಗೆ ಮತ್ತೊಂದು ಭರವಸೆ ಅಂದ್ರೆ ಅದು ಅಮ್ಮ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿ ವೈರಲ್ ಮಾಡ್ತಾ ಇದ್ದಾರೆ. ಹಾಸನದ ಮುಂದಿನ MLA ಭವಾನಿ ರೇವಣ್ಣ, ಇದು ಮಹಿಳೆಯರ ಕೋರಿಕೆ ಅಂತ ಹೇಳಿ ಹಕ್ಕೊತ್ತಾಯದ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಕರ್ನಾಟಕ ಮಹಿಳಾ ಶಕ್ತಿಗೆ ಮತ್ತೊಂದು ಭರವಸೆ ಅಂದ್ರೆ ಅದು ಕರ್ನಾಟಕದ ಅಮ್ಮ, ಮುಂದಿನ ಹಾಸನ ತಾಲೂಕಿನ MLA ಭವಾನಿ ಅವರು ಸಮಸ್ತ ಮಹಿಳೆಯರ ಕೋರಿಕೆ ಅಂತ ಹೇಳಿ ಜಯಲಲಿತಾ ಅವರ ರೀತಿಯಲ್ಲಿ ಈಗ ಭವಾನಿ ರೇವಣ್ಣ ಅವರ ಪರವಾಗಿ ಅವರ ಬೆಂಬಲಿಗರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಪೋಸ್ಟ್ಗಳನ್ನ ಹಾಕಿ ಪೋಸ್ಟರ್ಗಳನ್ನ ಮಾಡಿ ಟ್ರೆಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ JDS ಟಿಕೆಟ್ಗಾಗಿ ಒಂದ್ ಕಡೆ ಫೈಟ್ ನಡೀತಾ ಇದ್ರೆ ಹಾಸನದಲ್ಲಿ ಚಿಕ್ಕಪ್ಪನಿಗೆ ಸವಾಲು ಹಾಕಿದ್ರು ನಿನ್ನೆ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಅನೇಕ ವಿಚಾರಗಳನ್ನ ಹೇಳಿದ್ರು, ಹೇಳಿಕೆಗಳನ್ನ ಕೊಟ್ಟರು. ಇವೆಲ್ಲದರ ಮಧ್ಯೆ ಈಗ HD ಕುಮಾರಸ್ವಾಮಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇವತ್ತು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ. ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಜೊತೆಗೆ ಇವತ್ತು ಮಂತ್ರಾಲಯಕ್ಕೆ ತೆರಳಿದ್ದಾರೆ. ರಾಯರ ದರ್ಶನವನ್ನ ಪಡೆದಿದ್ದಾರೆ. ಹಾಸನದಲ್ಲಿ ಇನ್ನೂ ಕೂಡ ಜಟಿಲ ಆಗ್ತಾನೇ ಇದೆ. JDSಗೆ ಹಾಸನ ಕಗ್ಗಂಟಾಗಿದೆ. ಭವಾನಿ ರೇವಣ್ಣ ಅವರ ಸ್ಪರ್ಧೆ ಬಗ್ಗೆ ಮುಸುಕಿನ ಗುದ್ದಾಟ ಇನ್ನೂ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ನಿನ್ನೆ ಮಾತನಾಡಿದ್ರು. ಭವಾನಿ ರೇವಣ್ಣ ಅವರು ಮೊನ್ನೆಯಿಂದ ಮಾತನಾಡ್ತಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಖಂಡಿಸಿ ನಿನ್ನೆ ಪ್ರತಿಭಟನೆಯನ್ನ ಮಾಡಲಾಯಿತು. ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ರು. ಇವತ್ತು HD ಕುಮಾರಸ್ವಾಮಿ ಅವರು ಮಂತ್ರಾಲಯಕ್ಕೆ ತೆರಳಿದ್ದಾರೆ. ಅಲ್ಲಿ ವಿಶೇಷ ಪೂಜೆಯನ್ನ ಕೈಗೊಂಡಿದ್ದಾರೆ. ರಾಯರ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಈ ಎಲ್ಲ ಕಗ್ಗಂಟು ಸರಿ ಆಗತ್ತಾ, ಎಲ್ಲವೂ ಪರಿಹಾರವನ್ನ ಕಂಡುಕೊಳ್ಳುತ್ತಾ, ರಾಯರ ದರ್ಶನದಿಂದ ನೆಮ್ಮದಿ ಸಿಕ್ಕು ಈ ಸಮಸ್ಯೆಗೆ ಪರಿಹಾರ ಸಿಗತ್ತಾ ನೋಡ್ಬೇಕು. ಇನ್ನು ಹಾಸನ ಟಿಕೆಟ್ಗಾಗಿ ಕುಮಾರಸ್ವಾಮಿ ಮತ್ತು ರೇವಣ್ಣ ಪುತ್ರ ಸೂರಜ್ ನಡುವೆ ಟಾಕ್ ವಾರ್ ಯಾವ ರೀತಿ ಆಗಿದೆ ನೋಡೋಣ. ಹಾಸನ ಜಿಲ್ಲೆ ಅಂತ ತಗೊಂಡಾಗ ರೇವಣ್ಣ ಸಾಹೇಬರು ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೇವೇಗೌಡರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಅಲ್ಲಿ ಹೋಗಿ ಅವ್ರಿಗೆ ಒಂದು ಬೇಡಿಕೆ ಇಟ್ಟಿರ್ಬೋದು, ಆದ್ರಿಂದ ಕುಮಾರಸ್ವಾಮಿ ಅವ್ರ ಹತ್ರ ಹೇಳಿಕೆ ಕೊಡ್ತಿರ್ಬೋದು. ಅದು ಎಲ್ಲರೂ ಕೂತಿ ಈಗ ರೇವಣ್ಣ ಸಾಹೇಬ್ರು ಆಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರಾಗ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ. ಇದನ್ನ ಬರೆದಿಟ್ಕೊಳ್ಳಿ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ ಬಯಸ್ತೀನಿ. ಅವ್ರು ಬಿಟ್ರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಕಲಿಯುಗದ ರಾಜಕಾರಣದಲ್ಲೂ ಶಕುನಿಗಳು 100 ಜನ ಇರ್ತಾರೆ. ನಮ್ಮ ಕುಟುಂಬದ ಮಕ್ಕಳನ್ನು ದಾರಿ ತಪ್ಪಿಸ್ತಕ್ಕಂಥ 100 ಶಕುನಿಗಳಿದ್ದಾಗ ಪಾಪ ಬಾಯಿ ತಪ್ಪು ಮಾತಾಡಿರ್ತಾರೆ. ನಿಮಗೆ ಅದು ಏನೋ ಆಗೋಗಿದೆ ಅಂತಕ್ಕಂಥದ್ದು ನಿಮ್ಮ ವಿಶ್ಲೇಷಣೆಗಳಿರ್ಬೋದು. ನನಗೆ ಅದಂತ ಏನು ಮಾತು ಅಂತ ಅನ್ಸಿಲ್ಲ. ನನ್ನ ಮನೆಗೆ ಮಕ್ಕಳು ನನ್ನ ಬಗ್ಗೆ ಮಾತಾಡಿದ್ರೆ ಇನ್ಯಾರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಇದೆ ನನಗೆ, ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಯಾರೋ ಶಕುನಿಗಳು ದಾರಿ ತಪ್ಪಿಸಿರ್ತಾರೆ, ಅವನು ಸರಿಪಡಿಸ್ಕೊಳ್ಳೋದು ಶಕ್ತಿ ನನಗಿದೆ. ಅವ್ರು ಸರಿಪಡಿಸೋಣ ತಲೆ ಕೆಡಿಸ್ಕೊತೀರಿ ನೀವು. ಇರ್ತವೆ ರಾಜಕಾರಣದಲ್ಲಿ ಅವ್ರು ತಲೆ ಕೆಡಿಸಿ ಏನೋ ಆಗ್ಬಿಡುತ್ತೆ ನೀವು ನಿಂತ್ಕೊಂಡ್ಬಿಟ್ರೆ ಅಂತೇಳಿ ತಲೆ ಕೆಡಿಸ್ತಕ್ಕಂಥ ಶಕುನಿಗಳಿರ್ತವೆ. ಅದಕ್ಕೆ ಎಲ್ಲ ಒಂದು ಕಡೆ ದಾರಿ ತಪ್ಪಿಟ್ಟಿರ್ತಾರೆ, ಸರಿಪಡಿಸೋಣ. ವೆಲ್ಕಮ್ ಬ್ಯಾಕ್.
ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ. ಯಾಕಂದ್ರೆ ಬರೋಬ್ಬರಿ 13 ವರ್ಷಗಳ ನಂತರ ಕೊನೆಗೂ ಅವರ ಕನಸಿನಂತೆ ಆಸೆಯಂತೆ ವಿಷ್ಣುದಾದ ಸ್ಮಾರಕ ಇನ್ನು ಕೆಲವೇ ಕ್ಷಣದಲ್ಲಿ ಲೋಕಾರ್ಪಣೆಯಾಗ್ತಾ ಇದೆ. 2009ರಲ್ಲಿ ವಿಷ್ಣುವರ್ಧನ್ ನಿಧನರಾದ ನಂತರ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡುವಂತೆ ಅಭಿಮಾನಿಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಆದರೆ ವಿಷ್ಣು ಕುಟುಂಬ ಮೈಸೂರಲ್ಲೇ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿತ್ತು. ಈಗ ಅವೆಲ್ಲದಕ್ಕೂ ಕಾಲ ಕೂಡಿ ಬಂದಿದೆ, ಶುಭ ಮುಹೂರ್ತ ಕೂಡಿ ಬಂದಿದೆ. ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಆಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅದನ್ನ ಲೋಕಾರ್ಪಣೆಯನ್ನ ಮಾಡ್ತಿದ್ದಾರೆ. ಸುಮಾರು 5 ಎಕರೆ ಜಾಗದಲ್ಲಿ 11 ಕೋಟಿ ವೆಚ್ಚದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣವಾಗಿದೆ. ಸ್ಮಾರಕದ ಬಳಿ ದೀಪೋತ್ಸವ ಮತ್ತು ಕುಂಭೋತ್ಸವ ನಡೆಯಲಿದೆ. ಇದಕ್ಕಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ 13 ವರ್ಷಗಳ ಅವರ ಕನಸು ಇವತ್ತು ಈಡೇರುವಂತಹ ಸಂದರ್ಭ. ಅನಿರುದ್ಧ್ ಅವರು ಬಂದು ಅಲ್ಲಿ ಯಾವ ರೀತಿಯಂತಹ ಅರೇಂಜ್ಮೆಂಟ್ ಆಗಿದೆ ಅವೆಲ್ಲವನ್ನ ನೋಡಿದ್ರು. ವಿಷ್ಣುವರ್ಧನ್ ಅವರ ಸ್ಮಾರಕದ ಒಂದು ನಿರ್ಮಾಣ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ಒಂದು ದೊಡ್ಡ ಕನಸು. ಯಾಕಂದ್ರೆ ವಿಷ್ಣುವರ್ಧನ್ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಇಡೀ ಒಂದು ಕರ್ನಾಟಕ ಮಾತ್ರ ಅಲ್ಲ ದೇಶದಾದ್ಯಂತ ಮನೆ ಮಾತಾಗಿದ್ರು. ಅನೇಕ ಸಂದೇಶಗಳನ್ನ ನೀಡಿದಂತಹ ಚಿತ್ರ ಅನೇಕರ ಬಾಳಿಗೆ ಬೇರೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನ ತರಬೇಕು ಅಂತಹ ಬದಲಾವಣೆಯನ್ನು ಅನೇಕರ ಜೀವನದಲ್ಲಿ ತಂದಿತ್ತು. ಅವರ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ, ಸಂಭ್ರಮದಲ್ಲಿದ್ದಾರೆ. ನೋಡೋಣ. ಒಂದು ಲೋಕಾರ್ಪಣೆ ಮಾಡ್ತೀವಿ ನಾವು, ಜೊತೆಗೆ ಒಂದು ಶೃಂಗೇರಿ ಮಠದ ಹತ್ರ ವಿಷ್ಣುವರ್ಧನ್ ಸ್ಟ್ಯಾಚ್ಯೂನು ಪ್ರತಿಷ್ಠಾಪನೆ ಮಾಡಿದೀವಿ ನಾವು. ಇವತ್ತು ಎಲ್ಲ ಚಿತ್ರದುರ್ಗದಿಂದ 120 ಮಂದಿ ಬಂದಿದೀವಿ ನಾವು. ಇವತ್ತು ಏನಂದ್ರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಇವತ್ತು ನಮ್ಮ ಅಭಿಮಾನಿಗಳಿಂದ ಇವತ್ತು ಏನು ನಾವು ಇಷ್ಟು ದಿವಸ ಕಾದಿದ್ವೋ ಓಟಗಳು ಮೈಸೂರಲ್ಲಿ ಇವತ್ತು ಇದೊಂದು ಪ್ರವಾಸೋದ್ಯಮ ಸ್ಥಳ ಆಗುತ್ತೆ ಅಂತ ನಾವು ಇವತ್ತು ಹೇಳಕ್ ಇಷ್ಟಪಡ್ತೀವಿ. ಪ್ರಪಂಚದಲ್ಲೇ ಇಲ್ಲ ಇಂಥ ಚಿತ್ರನಟನಿಗೆ, ಪ್ರಪಂಚದಲ್ಲೇ ಇಲ್ಲ ಇಂಥ ಸ್ಮಾರಕ. ಚಿತ್ರದುರ್ಗದ ಬಗ್ಗೆ ಒಂದು ಅಭಿಮಾನ. ಅವರ ಮೊದಲ ಸಿನಿಮಾ ಚಿತ್ರದುರ್ಗದ ಶೂಟಿಂಗ್ ಆದ್ರಿಂದ ಚಿತ್ರದುರ್ಗದ ಬಗ್ಗೆ ಒಂದು ವಿಶೇಷವಾದಂತ ಪ್ರೀತಿ ಇತ್ತು ಅವರಿಗೆ.